My dear students, welcome to online classes. In the last class, we have studied the Exer-Hoylen theory of international trade. So today's classes, we have discussed about the criticism of the theory of Exer-Hoylen. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು ಎಕ್ಸರ್-ಹೊಯ್ಲಿನ್ ರವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ರೇಖಾಚಿತ್ರದ ಮೂಲಕ ಸವಿಸ್ತಾರವಾಗಿ ತಿಳ್ಕೊಂಡಿರ್ತಕ್ಕಂಥದ್ದು. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಎಕ್ಸರ್-ಹೊಯ್ಲಿನ್ ರವರ ಸಿದ್ಧಾಂತದ ಮೇಲೆ ಇರ್ತಕ್ಕಂತಹ ವಿಮರ್ಶಾತ್ಮಕ ಅಂಶಗಳನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಸೊ ದ ಮಾಡರ್ನ್ ಥಿಯರಿ ಆಫ್ Exer-Hoylen though makes a considerable improvement over the classical theory of comparative cost. So it is not completely free from defects. So ಇಲ್ಲಿ ಎಕ್ಸರ್ ಮತ್ತು ಹೊಯ್ಲಿನ್ ರವರ ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವು ಹಿಂದಿನ ಸಂಪ್ರದಾಯ ಪಂಥದ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಕ್ಕಿಂತ ಅಥವಾ ರಿಕಾರ್ಡರ್ ಅವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥ ಒಂದು ಸಿದ್ಧಾಂತವಾಗಿರ್ತಕ್ಕಂಥದ್ದು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೂ ಕೂಡ ಎಕ್ಸರ್-ಹೊಯ್ಲಿನ್ ರವರ ಸಿದ್ಧಾಂತ ಸಂಪೂರ್ಣವಾಗಿ ಯಾವುದೇ ಒಂದು ನ್ಯೂನ್ಯತೆಯಿಂದ ಮುಕ್ತಿಯನ್ನು ಪಡೆದಿಲ್ಲ. ಆದರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ನ್ಯೂನ್ಯತೆಗಳನ್ನು ಈ ಸಿದ್ಧಾಂತವು ಕೂಡ ಹೊಂದಿರತಕ್ಕಂಥದ್ದು. ದ ಮಾಡರ್ನ್ ಥಿಯರಿ though makes a considerable improvement over the classical theory of comparative cost. It is not completely free from defects. So the theory has been criticized on the following some of those grounds. ಹಾಗಾಗಿ ಇಲ್ಲಿ ಎಕ್ಸರ್-ಹೊಯ್ಲಿನ್ ರವರ ಸಿದ್ಧಾಂತವೂ ಕೂಡ ನ್ಯೂನ್ಯತೆಗಳಿಂದ ಹೊರತಾಗಿಲ್ಲ. ಇದು ಕೂಡ ಅನೇಕ ದೋಷಗಳನ್ನು ಒಳಗೊಂಡಿದೆ ಅನ್ನೋದು ಇನ್ನಿತರೆ ಆರ್ಥಿಕ ತಜ್ಞರ ಅಭಿಮತವಾಗಿರ್ತಕ್ಕಂಥದ್ದು. ರಿಕಾರ್ಡ್ ಅವರ ಸಿದ್ಧಾಂತಕ್ಕೆ ನಾವು ಹೋಲಿಕೆ ಮಾಡಿದರೆ ಎಕ್ಸರ್-ಹೊಯ್ಲಿನ್ ರವರ ಸಿದ್ಧಾಂತ ಒಂದು ರೀತಿಯಲ್ಲಿ ಪ್ರಗತಿದಾಯಕವಾಗಿರ್ತಕ್ಕಂಥ ಮತ್ತು ಇನ್ನಷ್ಟು ಉತ್ತಮ ರೀತಿಯ ಸಿದ್ಧಾಂತ ಅಂತ ನಾವು ಹೇಳ್ಬೋದು, ನಿಜ. ಆದರೆ ಎಕ್ಸರ್-ಹೊಯ್ಲಿನ್ ರವರ ಸಿದ್ಧಾಂತ ದೋಷರಹಿತವಾಗಿರ್ತಕ್ಕಂಥ ಸಿದ್ಧಾಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳ ಆಧಾರದ ಮೇಲೆ ಎಕ್ಸರ್-ಹೊಯ್ಲಿನ್ ರವರ ಸಿದ್ಧಾಂತದಲ್ಲಿಯೂ ಕೂಡ ಕೆಲವೊಂದಿಷ್ಟು ನ್ಯೂನ್ಯತೆಗಳನ್ನು, ಡಿಫೆಕ್ಟ್ಸ್ಗಳನ್ನು ನಾವು ಗಮನಿಸಬಹುದು. ಆ ಡಿಫೆಕ್ಟ್ಸ್ಗಳನ್ನು ಅಥವಾ ಕ್ರಿಟಿಕ್ ಪಾಯಿಂಟ್ಸ್ಗಳನ್ನೇ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅನಲೈಸಿಸ್ ಮಾಡ್ತಕ್ಕಂಥದ್ದು. ದ ಫಸ್ಟ್ ಕ್ರಿಟಿಕ್ ಪಾಯಿಂಟ್ ಈಸ್ 2x2 ಮಾಡೆಲ್. 2x2 ಮಾಡೆಲ್ ಇಲ್ಲಿ ಎಕ್ಸರ್-ಹೊಯ್ಲಿನ್ ರವರ ಸಿದ್ಧಾಂತ 2x2 ಮಾಡೆಲ್ ಆಗಿರ್ತಕ್ಕಂಥದ್ದು. ದ ಎಕ್ಸರ್-ಹೊಯ್ಲಿನ್ ಮಾಡೆಲ್ ಈಸ್ ರಿಲೇಟೆಡ್ ಟು ಟ್ರೇಡ್ ಬಿಟ್ವೀನ್ two countries on the basis of two commodities and two countries possess two factors of production. ಇಲ್ಲಿ ಎಕ್ಸರ್-ಹೊಯ್ಲಿನ್ ರವರು ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಎರಡು ದೇಶವನ್ನು, ಎರಡು ಸರಕುಗಳನ್ನು ಮತ್ತು ಎರಡು ಉತ್ಪಾದನಾಂಗಗಳನ್ನು ಉದಾಹರಣೆಯಾಗಿ ಬಳಸಿಕೊಂಡು ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ದಿಸ್ ಈಸ್ ಅಗೇನ್ ಅನ್ರಿಯಲಿಸ್ಟಿಕ್ ಬಿಕಾಸ್ ಇನ್ ಆಕ್ಚುಲಿ international trade is among countries trading many commodities and countries possess a different factors of production. ಆದರೆ ಉಳಿದಂಥ ಇತರೆ ಆರ್ಥಿಕ ತಜ್ಞರು ಈ 2x2 ಮಾಡೆಲ್ ಅನ್ನು ಅಥವಾ ಎಕ್ಸರ್-ಹೊಯ್ಲಿನ್ ರವರ ಮಾಡೆಲ್ ಅನ್ನು ವಿಮರ್ಶೆ ಮಾಡ್ತಾರೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅನೇಕ ರಾಷ್ಟ್ರಗಳು ಭಾಗಿಯಾಗಿರ್ತವೆ, ಅನೇಕ ಸರಕುಗಳು ಆಮದು ಮತ್ತು ರಫ್ತು ಆಗ್ತಾ ಇರ್ತವೆ ಮತ್ತು ಅನೇಕ ದೇಶಗಳಲ್ಲಿ ವಿಭಿನ್ನ ಉತ್ಪಾದನಾಂಗಗಳು ಲಭ್ಯವಿರ್ತವೆ. ಹಾಗಿದ್ದಾಗ ಕೇವಲ ಎರಡು ದೇಶ, ಎರಡು ಸರಕು, ಎರಡು ಉತ್ಪಾದನಾಂಗಗಳನ್ನು ಬಳಸಿಕೊಂಡಿರೋದು ಇದು ಅಸಮಂಜಸವಾಗಿರ್ತಕ್ಕಂಥದ್ದು ಅನ್ನೋದು ವಿಮರ್ಶಕರ ಒಂದು ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಎರಡಕ್ಕಿಂತ ನೂರಾರು ಸರಕುಗಳು ಆಮದು ರಫ್ತು ಆಗ್ತಾ ಇರ್ತಕ್ಕಂಥದ್ದು, ನೂರಾರು ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಅನೇಕ ಉತ್ಪಾದನಾಂಗಗಳು ಉತ್ಪಾದನೆಯಲ್ಲಿ ತೊಡಗಿಕೊಂಡಿರೋದ್ರಿಂದ ಇಲ್ಲಿ ಕೇವಲ ಎರಡು ದೇಶ, ಎರಡು ಸರಕುಗಳು, ಎರಡು ಉತ್ಪಾದನಾಂಗಗಳನ್ನು ಬಳಸಿಕೊಂಡಿರೋದು ಸಮಂಜಸ ಅಲ್ಲ ಅನ್ನೋದು ವಿಮರ್ಶಕರ
ವಾದವಾಗಿರ್ತಕ್ಕಂಥದ್ದು. ಅಂಡ್ ಸೆಕೆಂಡ್ಲಿ ಹೈಲಿ ಸ್ಟ್ಯಾಟಿಕ್ ಇನ್ ನೇಚರ್. ಸೊ ಇಲ್ಲಿ ಎಕ್ಸರ್ ಹೊಯ್ಲಿಂಡ್ ರವರ ಸಿದ್ಧಾಂತ ಸ್ಥಿರಾತ್ಮಕವಾದ ಸಿದ್ಧಾಂತ ಎಂಬುದಾಗಿ ವಿಮರ್ಶೆ ಮಾಡಲಾಗಿರ್ತಕ್ಕಂಥದ್ದು. ಸೊ ದ ಥಿಯರಿ ಈಸ್ ಹೈಲಿ ಸ್ಟ್ಯಾಟಿಕ್ ಇನ್ ಎ ನೇಚರ್ ಅಂಡ್ ದೇರ್ ಫೋರ್ ದ unsuitable to explain a dynamic situation. So the theory assumed that the factor endowment in two countries are fixed and unchanged in quantum. So this is quite an unrealistic assumption because the productive resources in any country are not fixed in a quantity. So idu ಎಕ್ಸರ್ ಹೊಯ್ಲಿಂಡ್ ರವರ ಸಿದ್ಧಾಂತ ಇದೊಂದು ಸ್ಥಿರಾತ್ಮಕ ಸಿದ್ಧಾಂತವಾಗಿದೆ ಅನ್ನೋದು ವಿಮರ್ಶಕರ ವಾದ. ಈ ಸಿದ್ಧಾಂತವು ಕೆಲವೊಂದಿಷ್ಟು ನಿರ್ದಿಷ್ಟ ಸನ್ನಿವೇಶಗಳಿಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಹೊರತು ಎಲ್ಲ ಸಂದರ್ಭಗಳಲ್ಲಿ ಸರಿ ಹೊಂದುವುದಿಲ್ಲ. ಸೊ ಇಲ್ಲಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕಲ್ಪನೆಗಳ ಸ್ಥಿತಿಗತಿಗಳು ಅಷ್ಟು ಸಮಂಜಸವಲ್ಲ ಅನ್ನೋದು ವಿಮರ್ಶಕರ ವಾದ. ಹಾಗೆಯೇ ಎಕ್ಸರ್ ಹೊಯ್ಲಿಂಡ್ ರವರು ತಮ್ಮ ಸಿದ್ಧಾಂತದಲ್ಲಿ ಇಲ್ಲಿ ಎರಡು ಉತ್ಪಾದನಾಂಗಗಳು ಆ ಎರಡು ರಾಷ್ಟ್ರಗಳಲ್ಲಿ ಸ್ಥಿರವಾಗಿರುತ್ತವೆ ಅಂತ ಹೇಳ್ತಾರೆ. ಆದರೆ ವಿಮರ್ಶಕರ ಪ್ರಕಾರ ಯಾವ ದೇಶಗಳಲ್ಲಿ ಕೂಡ ಉತ್ಪಾದನಾಂಗಗಳು ಸ್ಥಿರವಾಗಿರೋದಿಲ್ಲ, ಅವು ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಸ್ಥಿರಾತ್ಮಕ ಉತ್ಪಾದನಾಂಗಗಳು ಅಷ್ಟು ಸಮಂಜಸವಲ್ಲ ಅನ್ನೋದು. ದ ಥಿಯರಿ ಅಸ್ಯೂಮ್ ದಟ್ ದ ಫ್ಯಾಕ್ಟರ್ ಎಂಡೋಮೆಂಟ್ ಇನ್ ಟೂ ಕಂಟ್ರೀಸ್ ಆರ್ ಫಿಕ್ಸ್ಡ್ ಅಂಡ್ ಅನ್ಚೇಂಜ್ಡ್ ಇನ್ ಕ್ವಾಂಟಮ್. So this is a quite an unrealistic assumption because the productive resources in any country are not fixed in quantity. So ಯಾವುದೇ ರಾಷ್ಟ್ರಗಳಲ್ಲಿ ಈ ರೀತಿ ಕೇವಲ ಎರಡೇ ಉತ್ಪಾದನಾಂಗಗಳು ಬದಲಾಗದೆ ಸ್ಥಿರವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಕಾಲ ಕಾಲಕ್ಕೆ ಉತ್ಪಾದನಾಂಗಗಳ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಬಂಡವಾಳ ಮತ್ತು ಶ್ರಮ ಎಂಬ ಉತ್ಪಾದನಾಂಗಗಳನ್ನು ಬಳಸಿಕೊಂಡಿದ್ದಾರೆ. ಅಲ್ಲಿ ಎರಡೂ ದೇಶಗಳಲ್ಲಿ ಎ ಮತ್ತು ಬಿ ದೇಶಗಳಲ್ಲಿ ಆ ಎರಡೂ ಉತ್ಪಾದನಾಂಗಗಳು ಬದಲಾವಣೆಯಾಗದೆ ಸ್ಥಿರವಾಗಿರುತ್ತವೆ ಅಂತ ಎಕ್ಸರ್ ಮತ್ತು ಹೊಯ್ಲಿಂಡ್ ರವರು ಹೇಳ್ತಾರೆ. ಆದರೆ ವಿಮರ್ಶಕರು ಇದನ್ನು ಒಪ್ಪೋದಿಲ್ಲ. ಈ ಉತ್ಪಾದನಾಂಗಗಳನ್ನು ಬಳಸಿಕೊಂಡಂತೆ ಅವುಗಳ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ. ಹಾಗಿದ್ಮೇಲೆ ಇದು ಒಂದು ಸ್ಥಿರಾತ್ಮಕವಾಗಿರ್ತಕ್ಕಂಥ ಸಿದ್ಧಾಂತವೇ ಹೊರತು ಚಲನಾತ್ಮಕ ಸಿದ್ಧಾಂತ ಅಲ್ಲ ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಥರ್ಡ್ ಕ್ರಿಟಿಕ್ ಪಾಯಿಂಟ್ ಈಸ್ ನೆಗ್ಲೆಕ್ಟ್ಸ್ ದಿ ರೋಲ್ ಆಫ್ ಟೆಕ್ನಾಲಜಿ. ಸೊ ಇಲ್ಲಿ ಎಕ್ಸರ್ ಮತ್ತು ಹೊಯ್ಲಿಂಡ್ ರವರು ತಮ್ಮ ಸಿದ್ಧಾಂತದಲ್ಲಿ ಇಲ್ಲಿ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿರ್ತಕ್ಕಂಥದ್ದು. ದ ಥಿಯರಿ ನೆಗ್ಲೆಕ್ಟ್ಸ್ the role of technological innovations in a international trade. So ಎಕ್ಸರ್ ಹೊಯ್ಲಿಂಡ್ ರವರ ಸಿದ್ಧಾಂತವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ತಂತ್ರಜ್ಞಾನ ಮತ್ತು ಆವಿಷ್ಕಾರವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿರ್ತಕ್ಕಂಥದ್ದು. ಸೊ ದಿಸ್ ಈಸ್ ಅನ್ರಿಯಲಿಸ್ಟಿಕ್ ಬಿಕಾಸ್ the technological changes help in the increasing the supply of goods not only for the domestic market but also for the international market. ಇಲ್ಲಿ ತಂತ್ರಜ್ಞಾನ ಸ್ಥಿರವಾಗಿರುತ್ತೆ ಅಂತ ಎಕ್ಸರ್ ಮತ್ತು ಹೊಯ್ಲಿಂಡ್ ರವರು ತಮ್ಮ ಒಂದು ಸಿದ್ಧಾಂತದಲ್ಲಿ ಕಲ್ಪನೆ ಮಾಡಿಕೊಂಡಿದ್ದಾರೆ. ಆದರೆ ವಿಮರ್ಶಕರ ಪ್ರಕಾರ ಈ ಉತ್ಪಾದನಾ ಚಟುವಟಿಕೆಯಲ್ಲಿ ತಂತ್ರಜ್ಞಾನ ಯಾವಾಗಲೂ ಸ್ಥಿರವಾಗಿರೋದಿಲ್ಲ, ಅದು ಬದಲಾಗ್ತಾ ಹೋಗ್ತಾ ಇರತಕ್ಕಂಥದ್ದು. ಎಲ್ಲ ದೇಶಗಳ ಉದ್ದೇಶ ಏನಾಗಿರುತ್ತೆ? ನಾವು ಹೆಚ್ಚು ಉತ್ಪಾದನೆ ಮಾಡಬೇಕು, ಹೆಚ್ಚು ರಫ್ತು ಮಾಡಬೇಕು ಅನ್ನೋದು ಎಲ್ಲ ರಾಷ್ಟ್ರಗಳ ಉದ್ದೇಶ. ಹಾಗಿದ್ದಾಗ ಹೆಚ್ಚು ಉತ್ಪಾದನೆ ಮಾಡಬೇಕಾದ್ರೆ ಹೊಸ ಹೊಸ ತಂತ್ರಜ್ಞಾನ, ಹೊಸ ಹೊಸ ಆವಿಷ್ಕಾರಗಳ ಕಡೆಗೆ ರಾಷ್ಟ್ರಗಳು ಸಂಶೋಧನೆ ಮಾಡ್ತಾ ಇರತಕ್ಕಂಥದ್ದು. ಹೊಸ ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳೋದ್ರಿಂದ ಸರಕುಗಳ ಪೂರೈಕೆ ಹೆಚ್ಚಾಗುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ. ಇದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಉತ್ಪಾದನೆಯ ಪೂರೈಕೆ ಹೆಚ್ಚಳವಾಗ್ತಕ್ಕಂಥದ್ದು, ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಪೂರೈಕೆ ಹೆಚ್ಚಾಗಿ ರಾಷ್ಟ್ರಗಳು ಲಾಭ ಪಡೆಯಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಿದ್ಮೇಲೆ ಇಲ್ಲಿ ತಂತ್ರಜ್ಞಾನ ಸ್ಥಿರವಾಗಿರುತ್ತೆ, ತಂತ್ರಜ್ಞಾನದಲ್ಲಿ ಬದಲಾವಣೆ ಇರೋದಿಲ್ಲ ಅನ್ನೋ ಕಲ್ಪನೆ ಅಸಮಂಜಸವಾಗಿರ್ತಕ್ಕಂಥದ್ದು ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ಸೊ ಬಿಕಾಸ್ ದ ವರ್ಲ್ಡ್ ಟ್ರೇಡ್ ಹ್ಯಾಸ್ ಗೈನ್ಡ್ ಮಚ್ ಫ್ರಮ್ ಇನೋವೇಷನ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಜಾಗತಿಕ ವ್ಯಾಪಾರ
ಲಾಭದಾಯಕವಾಗಿ ಬೆಳಿಬೇಕು ಅಂತಂದರೆ ಇವತ್ತು ಆವಿಷ್ಕಾರ, ಸಂಶೋಧನೆ, ಅಭಿವೃದ್ಧಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ತನ್ನ ಉತ್ಪಾದನೆಯನ್ನು ಹೆಚ್ಚಿಸ್ತಕ್ಕಂತಹ ಮತ್ತು ರಫ್ತು ಮಾಡ್ತಕ್ಕಂಥ ಪ್ರಮಾಣವನ್ನು ಹೆಚ್ಚಿಸುವ ಸಲುವಾಗಿ ಹೊಸ ಹೊಸ ತಂತ್ರಜ್ಞಾನವನ್ನು ಸಂಶೋಧನೆಯ ಮೂಲಕ ಕಂಡುಹಿಡಿಕೊಳ್ತಕ್ಕಂಥದ್ದು, ಅವುಗಳನ್ನು ಅಭಿವೃದ್ಧಿಪಡಿಸಿಕೊಳ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಹಾಗಿದ್ಮೇಲೆ ಎಕ್ಸರ್ ಮತ್ತು ಹೊಯ್ಲಿನ್ ರವರು ತಮ್ಮ ಸಿದ್ಧಾಂತದಲ್ಲಿ ತಂತ್ರಜ್ಞಾನ ಬದಲಾವಣೆ ಇಲ್ಲ ಎಂಬ ಕಲ್ಪನೆ ಅಸಮಂಜಸವಾಗಿರ್ತಕ್ಕಂಥದ್ದು ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ಅಂಡ್ ಫೋರ್ತ್ ಒನ್ ಈಸ್ ignores transportation cost. So this theories does not consider transportation cost in trade between two countries. This is highly unrealistic because the transportation cost play an important role in determining the pattern of the world trade. ಇಲ್ಲಿ ಎಕ್ಸರ್ ಮತ್ತು ಹೊಯ್ಲಿನ್ ರವರು ತಮ್ಮ ಸಿದ್ಧಾಂತದಲ್ಲಿ, ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದಲ್ಲಿ ಸಾರಿಗೆಯ ವೆಚ್ಚವನ್ನು ಪರಿಗಣಿಸಿಲ್ಲ. ಆದರೆ ವಿಮರ್ಶಕರು ಇದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು, ಟೀಕೆ ಮಾಡ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಾರಿಗೆಯ ವೆಚ್ಚ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹೇಗೆ ಅಂತಂದ್ರೆ ಜಾಗತಿಕ ವ್ಯಾಪಾರದ ಮಾದರಿ ಸಾರಿಗೆಯ ವೆಚ್ಚದ ಆಧಾರದ ಮೇಲೆ ನಿಂತಿರ್ತಕ್ಕಂಥದ್ದು. ದೇಶ ದೇಶಗಳ ನಡುವೆ ಸರಕುಗಳ ಆಮದು ಮತ್ತು ರಫ್ತು ಪ್ರಕ್ರಿಯೆ ನಡೀಬೇಕು ಅಂತಂದ್ರೆ ಅಲ್ಲಿ ಸಾರಿಗೆ ವೆಚ್ಚವನ್ನು ಪರಿಗಣಿಸಬೇಕು ಅನ್ನೋದು ವಿಮರ್ಶಕರ ವಾದ. ಆದರೆ ಇಲ್ಲಿ ಎಕ್ಸರ್ ಮತ್ತು ಹೊಯ್ಲಿನ್ ರವರು ತಮ್ಮ ಸಿದ್ಧಾಂತದಲ್ಲಿ ಸಾರಿಗೆ ವೆಚ್ಚವನ್ನು ಪರಿಗಣಿಸದೇ ಇರತಕ್ಕಂಥದ್ದು ಅಸಮಂಜಸವಾಗಿರ್ತಕ್ಕಂಥದ್ದು ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ದಿಸ್ ಇಸ್ ಥಿಯರಿ ಡಸ್ ನಾಟ್ ಕನ್ಸಿಡರ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ in the trade between two countries. This is the highly unrealistic because transportation costs play an important role in determining the pattern of the world. ಹಾಗಾಗಿ ಜಾಗತಿಕ ವ್ಯಾಪಾರದ ಮಾದರಿಯನ್ನ ನಿರ್ಧರಿಸುವಲ್ಲಿ ಸಾರಿಗೆ ವೆಚ್ಚದ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಿದ್ಮೇಲೆ ಇಲ್ಲಿ ಎಕ್ಸರ್ ಹೊಯ್ಲಿನ್ ರವರು ಸಾರಿಗೆ ವೆಚ್ಚವನ್ನೇ ಕಡೆಗಣಿಸಿರೋದು ಅಷ್ಟು ಸಮಂಜಸವಲ್ಲ ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ರಿಮೈನಿಂಗ್ ಅದರ್ ಕ್ರಿಟಿಕ್ ಪಾಯಿಂಟ್ಸ್ ದೇರ್ ವಿಲ್ ಬಿ ಡಿಸ್ಕಸ್ಡ್ ಇನ್ ನೆಕ್ಸ್ಟ್ ಕ್ಲಾಸಸ್. ಓಕೆ, ಥ್ಯಾಂಕ್ ಯು.